ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಕೇಳುಗರೆಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ಕೇಳಿ ಗಾಯಕರು ಹಾಗೂ ಉಪನ್ಯಾಸಕರಾದ ಎಸ್ ಆನಂದ್ ಅವರ ಜೊತೆಗಿನ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವರ ಹೆಸರು ಆನಂದ್ ಎಸ್ ಅಂತ. ಸರ್ಕಾರಿ ವಿಜ್ಞಾನ ಕಾಲೇಜು ಹಾಸನ, ಇಲ್ಲಿ ಅವರು ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ವಿಶೇಷ ಅತಿಥಿ ನೀವು. ಅಂದ್ರೆ ದೃಷ್ಟಿ ಇಲ್ಲದೆ ಇದ್ರೂ ನಿಮ್ಗೊಂದು ದಿವ್ಯ ದೃಷ್ಟಿ ಇದೆ. ಹಾಡ್ತೀರಾ, ಹಲವಾರು ಕಿರುಚಿತ್ರಗಳನ್ನು ಮಾಡಿದ್ದೀರಾ, ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿದೆ ನಿಮಗೆ. ಜೊತೆಗೆ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೀರಿ, ಸಾಹಿತ್ಯವನ್ನು ಓದ್ಕೊಂಡಿದ್ದೀರಿ. ಇದಕ್ಕಿಂತ ಇನ್ನೇನ್ ಬೇಕು ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ ಅಲ್ವಾ? ಬಹಳ ಖುಷಿ ಆಗ್ತಿದೆ. ಆನಂದ್ ಅವ್ರೆ, ನಿಮ್ ಪರಿಚಯ ಮಾಡ್ಕೊಳ್ಳಿ. ಯಾವ ಊರು ತಮ್ದು? ನಂದು ಮೂಲತಃ ಮೈಸೂರಿನ ಕುಪ್ಪೇಗಾಲ ಅಂತ ಒಂದು ಕುಗ್ರಾಮ. ಮೈಸೂರಿಂದ ಎಷ್ಟು ದೂರ ಆಗುತ್ತೆ? ಕುಪ್ಪೇಗಾಲದಿಂದ ಮೈಸೂರಿಗೆ 27 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಅವರು ನೀವು. ಅಪ್ಪ ಅಮ್ಮ ಏನ್ ಮಾಡ್ತಾರೆ? ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ಟಿದ್ದಾರೆ ಈಗ. ಮೊದಲು ಅವರು ವ್ಯವಸಾಯ ಮಾಡ್ತಾ ಇದ್ದಾರೆ. ಎಷ್ಟು ಜನ ಮಕ್ಕಳು? ನಾವು 4 ಜನ ಮಕ್ಕಳು. ಅಕ್ಕ ಮಂಜುಳಾ ಅಂತ, ಆಕೆ ಕೂಡ ಡೆಫೆಂಡಮ್ ಆಗಿದ್ರು. ಆಮೇಲೆ ಇಬ್ರು ಅಣ್ಣಂದಿರು ಚೆನ್ನಾಗಿದ್ದಾರೆ. ನಾನು ಕೊನೆಯವನು. ನನಗೆ ಬೈ ಬರ್ತು ಕಣ್ಣು ಕಾಣಿಸೋದಿಲ್ಲ. ಅವಾಗೆಲ್ಲ ಆಸ್ಪತ್ರೆಗೆಲ್ಲ ಹೋಗಿದ್ರಾ? ಹಾಸ್ಪಿಟ್ಲಿಗೆ 9 ತಿಂಗಳು ಮಗುನೇ ಕರ್ಕೊಂಡೋಗಿ ತೋರಿಸಿದ್ರು. ಈ ಮಗುಗೆ ಕಣ್ಣು ಬರೋದಕ್ಕೆ ಸಾಧ್ಯ ಇಲ್ಲ, ನೋಡಿ ಇವ್ರನ್ನ ಇರೋ ತನಕ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಭರವಸೆ ಕೊಟ್ಟು ಡಾಕ್ಟರ್ ಕಳ್ಸಿದ್ರು. ಬೇರೆ ಆಪ್ಷನ್ ಇರಲಿಲ್ಲ. ಓಕೆ. ಯಾವ ಶಾಲೆಯಲ್ಲಿ ಓದಿದ್ದು ಆನಂದ್ ಅವರು? ಮೈಸೂರಿನ ಸರ್ಕಾರಿ ಅಂಧ ಮಕ್ಕಳ ಪಾಠಶಾಲೆ ತಿಲಕ್ ನಗರದಲ್ಲಿದೆ. ಅದು ಸುಮಾರು 120 ವರ್ಷಗಳ ಇತಿಹಾಸ ಇರುವಂತ ಶಾಲೆ. 1902ರಲ್ಲಿ ಸ್ಥಾಪನೆ ಆಯಿತು. ಆ ಶಾಲೆಯಲ್ಲಿ ನಾನು 1ರಿಂದ 7ನೇ ತರಗತಿವರೆಗೂ ಓದಿದೆ. ಅದಾದ ನಂತರ 8ರಿಂದ 10ನೇ ತರಗತಿವರೆಗೂ ಚಿಕ್ಕಮಗಳೂರಿನ ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆಯಲ್ಲಿ ಓದಿದೆ. ಅದು ಕೆಂಪನಹಳ್ಳಿಲಿದೆ. ಈಗ ಅವ್ರದ್ದು ಪ್ರೋಗ್ರಾಮ್ ಎಲ್ಲ ಮಾಡ್ತಿದೀವಿ ನಾವು, ಕೇಳಿಸ್ಕೊಂಡ್ರಿ ಅನ್ಸುತ್ತೆ. ಹೌದು ಮೇಡಮ್, ಕೇಳಿಸ್ಕೊಂಡಿದ್ದೀನಿ. ಕೃಷ್ಣೇಗೌಡ ಸರ್ ಅವರು ಸ್ಥಾಪನೆ ಮಾಡಿರುವಂತ ಶಾಲೆ ಅದು. ಅನಂತರ PUC ಮತ್ತೆ ಸರ್ಕಾರಿ ಕಾಲೇಜು ಕುವೆಂಪು ನಗರ ಮೈಸೂರು, ಅಲ್ಲಿ PUC ಮಾಡ್ಕೊಂಡೆ. ಆಮೇಲೆ BPA ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಲಲಿತ ಕಲಾ ಕಾಲೇಜು ಮಾನಸ ಗಂಗೋತ್ರಲ್ಲಿದೆ, ಅಲ್ಲಿ ಡಿಗ್ರಿ ಮಾಡ್ಕೊಂಡೆ. MA ತೂಬಿನಕೆರೆ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡ್ಕೊಂಡೆ. ಅದಾದ್ಮೇಲೆ 1 ವರ್ಷ ಇಲ್ಲಿ ಹಾಸನದಲ್ಲಿ M ಕೃಷ್ಣ ಅಂಧ ಮಕ್ಕಳ ಪಾಠಶಾಲೆ ಅಂತಿದೆ, ಅಲ್ಲಿ ಸಂಗೀತ ಶಿಕ್ಷಕನಾಗಿ ಕೆಲಸ ಮಾಡಿದೆ. ಆಮೇಲೆ 2018-19ನೇ ಸಾಲಿನಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಹಂಪಿ PhDಗೆ ಕಾಲ್ ಮಾಡ್ತು. ಅಲ್ಲಿ ನಾನು ಹೋಗಿ PhDಗೆ ಜಾಯ್ನ್ ಆದೆ. ಏನು ವಿಷಯ ತಗೊಂಡಿದ್ದೀರಾ? ದ.ರಾ ಬೇಂದ್ರೆ ಅವರ ವಿಮರ್ಶಾ ಸಾಹಿತ್ಯದ ತಾತ್ವಿಕ ನೆಲೆಗಳು ಅನ್ನೋ ವಿಷಯದ ಮೇಲೆ ಪ್ರೊಫೆಸರ್ ವೆಂಕಟಗಿರಿ ದಳವಾಯಿ ಅವರ ಮಾರ್ಗದರ್ಶನದಲ್ಲಿ PhD ಮಾಡ್ತಾ ಇದ್ದೀನಿ. ಹೌದು ಮೇಡಮ್. ಇನ್ನೇನು ಸದ್ಯದಲ್ಲಿ ನಿಮ್ಗೆ ಅವಾರ್ಡ್ ಕೂಡ ಆಗೋದಿದೆ. ಹೌದು ಮೇಡಮ್. ಅಲ್ವಾ? ಹೌದು ಮೇಡಮ್. ಬಹಳ ಸಂತೋಷ. ನೋಡಿ, ಇಷ್ಟೆಲ್ಲ ಕಲಿಯಕ್ಕೆ ಹೇಗ್ ಸಾಧ್ಯ ಆಯ್ತು ನಿಮ್ಗೆ? ಏನಾರು ಒಂದು ಸಣ್ಣ ಸಮಸ್ಯೆ ಆದ್ರೂ ಎದೆ ಹೊಡ್ಕೊಳ್ಳೋದೇ ಜಾಸ್ತಿ ಜನ. ಈಗ ಇದ್ರ ಜೊತೆಗೇನೆ ನೀವು ಬದುಕನ್ನು ಕಟ್ಕೋಬೇಕು ಅಂತ ನಿರ್ಧಾರ ಮಾಡಿ ಹೊರಟಾಗ ಎಷ್ಟೆಲ್ಲ ಅವಕಾಶಗಳಿದೆ ನೋಡಿ ಕಣ್ ಮುಂದೆ, ಅಲ್ವಾ? ಹೌದು ಮೇಡಮ್, ತುಂಬಾ ಅವಕಾಶಗಳಿದೆ. ನಾನು ಇಂಥದ್ದೇ ಆಗ್ಬೇಕು ಅಂತ ಯಾವುದೇ ಗುರಿ ಉದ್ದೇಶ ಇಟ್ಕೊಂಡು ಬಂದವನಲ್ಲ. ಸ್ಕೂಲ್ಗೆ ಸೇರಿಸಿದ್ರು. ಸ್ಕೂಲಲ್ಲಿ ಯಾವಾಗ್ಲೂ ನಂಬರ್ 1 ನಾನು ಕ್ಲಾಸಲ್ಲಿ. ಓದು ಬರಹ ಮತ್ತೆ ಕೀಬೋರ್ಡ್, ಹಾರ್ಮೋನಿಯಂ. ಈಗ ಸಪರೇಟ್ ನಿಮ್ಗೆ ಬ್ರೈಲ್ ಲಿಪಿ ಎಲ್ಲ ಇದೆಲ್ಲ, ಕಲ್ತಿದ್ದ ಹೇಗೆ ನೀವು? ಮೇಡಮ್, ಹಾಗೆ ಬ್ರೈಲ್ ಲಿಪಿನಲ್ಲೇ ಓದೋದ್ ಬರೆಯೋದು ಅಭ್ಯಾಸ ಮಾಡ್ಕೊಂಡಿದ್ದು. ಅದಾದ್ಮೇಲೆ ಯಾವಾಗ್ಲೂ ನಂಬರ್ 1 ಅಥವಾ 2ನೇ ಸ್ಥಾನದಲ್ಲಿ ಬರ್ತಾ ಇದೆ ಸ್ಕೂಲಲ್ಲಿ ಇದ್ದಾಗ. ಯಾವಾಗ್ಲೂ ಓದ್ಕೊಳ್ತಾ ಇದ್ದೆ ಚೆನ್ನಾಗಿ. ಮತ್ತೆ ಮೇಸ್ಟ್ರಿಗಳೆಲ್ಲ ಬೆನ್ ತಟ್ಟಿ ಚಾಕ್ಲೇಟ್ ಕೊಟ್ಟು ತಿಂಡಿ ಕೊಟ್ಟು ಯಾವಾಗ್ಲೂ ನನ್ನ ಪಕ್ಕದಲ್ಲೇ ಕೂರಿಸ್ಕೊಂಡು ನನ್ನ ಪ್ರೀತಿ ಮಗ ಚೆನ್ನಾಗಿ ಓದ್ತಾನೆ ಅಂತ ತುಂಬಾ ಅವರು ನನ್ಗೆ ಇನ್ಸ್ಪೈರ್ ಆಗಿ ನನ್ನ ಜೊತೆ ಇದ್ರು. ಅವ್ರ ಹೆಸರುಗಳು ನೆನ್ಪು ಮಾಡ್ಕೋಬಹುದಾ? ನಾನು ಫಸ್ಟ್ ಶಾಲೆಗೆ ಸೇರಿದಾಗ ಸರೋಜಿನಿ ಶೆಟ್ಟಿ ಅಂತ ಒಬ್ರು ಮೇಡಮ್ ಇದ್ರು, ಅವರು ಬ್ಲೈಂಡ್ ಪರ್ಸನ್. ಅವರಾದ್ಮೇಲೆ ಅರುಣ್ ಕುಮಾರ್ ಸರ್ ಅಂತ ಮಿಡ್ಲಿ ಸ್ಕೂಲಲ್ಲಿ, ಆಮೇಲೆ ವಿಶ್ವನಾಥ್ ಅಂತ, ಲಕ್ಷ್ಮೀದೇವಿ ಮೇಡಮ್ ಅಂತ, ರೇಖಾ ಮೇಡಮ್ ಅಂತ, ಅವರು ಬ್ಲೈಂಡ್. ಇನ್ನು ಲಕ್ಷ್ಮೀದೇವಿ ಮೇಡಮ್ ಇವರೆಲ್ಲ ದೃಷ್ಟಿ ಇರೋಂಥವ್ರು. ಆಮೇಲೆ ಹೈಸ್ಕೂಲಿಗೆ ಬಂದಾಗ ಅಲ್ಲಿ RK ರಾಜಣ್ಣ ಅಂತ ಇದ್ರು, ಅವರು ಬ್ಲೈಂಡ್. ಮತ್ತೆ ಸುಧೀರ್ ಮಾಸ್ಟರ್ ಅಂತ, ಇವರೆಲ್ಲರೂ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ರು. ಸಪೋರ್ಟ್ ಮಾಡಿದ್ದಾರೆ.
ನಿಮ್ಗೆ ಓದಕ್ಕೆ ಅಥವಾ ನಿಮ್ಮ ಬದುಕಿಗೆ ಸ್ಫೂರ್ತಿಯಾಗಿದ್ದಾರೆ ಹೌದು ಮೇಡಮ್. ಅಲ್ವಾ? ಹೌದು ಮೇಡಮ್. ಈಗ ನಿಮ್ಮ ಈ ಸಂಗೀತದ ಬಗ್ಗೆ ಸ್ವಲ್ಪ ಮಾತಾಡೋಣ. ಸಂಗೀತ ಹೇಗೆ ನಿಮ್ಗೆ ಬಂದಿದ್ದು? ಅಪ್ಪ ಹಾಡ್ತಾ ಇದ್ರು, ದೊಡ್ಡಪ್ಪ ಕೂಡ ಹಾಡ್ತಿದ್ರು. ಆಮೇಲೆ ನಮ್ಮ ತಾಯಿಯವ್ರ ಭಾವ ಅವರು ಕೂಡ ನಾಗಸ್ವರ ವಾದನ ನುಡಿಸ್ತಾ ಇದ್ರು. ಆಮೇಲೆ ಇನ್ನೊಬ್ರು ದೊಡ್ಡಪ್ಪ ಹಾರ್ಮೋನಿಯಂ ಮೇಸ್ಟರ್ ಆಗಿದ್ರು. ಊರಲ್ಲಿ ರಾಮಾಯಣ, ಮಹಾಭಾರತ ಮತ್ತೆ ಸಾಮಾಜಿಕ ಪೌರಾಣಿಕ ನಾಟಕಗಳನ್ನ ಕಲಿಸ್ತಾ ಇದ್ರು. ಅದು ಹಾಗೆ ಬಂತು. ಅವ್ರು ಯಾರು ಏನು ಹೇಳ್ಕೊಡ್ಲಿಲ್ಲ. ಅದು ಹೇಗೆ ಬಂತೋ ಗೊತ್ತಿಲ್ಲ. ಸ್ಕೂಲಿಗೆ ಸೇರ್ಕೊಂಡಾಗ ನನ್ನನ್ನು ಮ್ಯೂಸಿಕ್ ಕ್ಲಾಸ್ಗೂ ಹಾಕಿದ್ರು. ಅಲ್ಲಿ ಚೆನ್ನಾಗಿ ಹಾಡು ಹೇಳ್ತಿದ್ದೆ. 2ನೇ ಕ್ಲಾಸಲ್ಲಿ ಇದ್ದಾಗಲೇ ನಾನು ಡೆಲ್ಲಿಗೆ ಹೋಗಿದ್ದೆ ಬಾಲಶ್ರೀ ಅವಾರ್ಡ್ಗೆ ಆಯ್ಕೆಯಾಗಿ. 4ನೇ ಕ್ಲಾಸಲ್ಲಿದ್ದಾಗ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಇವಾಗ ದಿವಂಗತರಾಗಿದ್ದಾರೆ SM ಕೃಷ್ಣ ಅವರು ನನಗೆ ಪ್ರೈಸ್ ಕೊಟ್ಟಿದ್ರು ಮೈಸೂರಿನ ವಿಜಯನಗರದಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ. ಅವರು ಕೊಟ್ಟ ದುಡ್ಡಿನಿಂದನೇ ಹಾರ್ಮೋನಿಯಂ ತಗೊಂಡೆ. ಆಮೇಲೆ ಇವನ್ ಮುಖ ನೋಡಿದ್ರೆ ಒಬ್ಬ ಒಳ್ಳೆ ಮ್ಯೂಸಿಷಿಯನ್ ಆಗ್ತಾನೆ ಅಂತೇಳಿ HS ಬಲರಾಮ್ ಅವರು ಸೂಪ್ರೆಂಟ್ ಆಗಿದ್ರು. ಆ ಸರ್ ನಮ್ಮ ಅಣ್ಣ ಅವ್ರಿಗೆಲ್ಲ ಹೇಳಿದ್ರು, ಇವನಿಗೆ ಹಾರ್ಮೋನಿಯಂ ಕೊಡಿಸ್ಬಿಡಿ, ಇವನು ಚೆನ್ನಾಗಿ ಕಲಿತಾನೆ, ತುಂಬಾ ಬ್ರೈಟ್ ಸ್ಟೂಡೆಂಟ್ ಇದ್ದಾನೆ, ಓದು ಬರಹ ಮತ್ತೆ ಮ್ಯೂಸಿಕ್ 3 ಸಬ್ಜೆಕ್ಟ್ ಅಲ್ವೇ, ಇವನ್ಗೆ ಉತ್ತೇಜನ ಕೊಡಿ ಅಂತ ಹೇಳಿ ಅವರು ಹೇಳಿದ ತಕ್ಷಣ ನಮ್ಮ ಅಣ್ಣ ಹಾರ್ಮೋನಿಯಂ ತಗೊಟ್ರು. ಆ ಕಾಲದಲ್ಲಿ ಅಂದ್ರೆ ಒಂದು 20 ವರ್ಷಗಳ ಹಿಂದೆ SM ಕೃಷ್ಣ ಅವರು 10,000 ರೂಪಾಯಿ ಕೊಟ್ಟಿದ್ರು ನಮ್ಮ ಸ್ಕೂಲ್ಗೆ. ಅದನ್ನ 4 ಜನಕ್ಕೆ ಭಾಗ ಮಾಡಿದಾಗ 2,250 ಬಂತು. ಆ ಅಮೌಂಟ್ ಅಲ್ಲಿ ನನಗೆ ನಮ್ಮಣ್ಣ ಹಾರ್ಮೋನಿಯಂ ಕೊಡಿಸಿದ್ರು. ನನಗೆ ನಾನೇ ಪ್ರಾಕ್ಟೀಸ್ ಮಾಡ್ಕೊಂಡು ಕಲ್ತ್ಕೊಂಡೆ. ಅದನ್ನೇನು ಯಾರು ಹೇಳ್ಕೊಡ್ಲಿಲ್ಲ. ಆಮೇಲೆ ಸಾವಿರಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ ಮೇಡಮ್. ಮೈಸೂರಲ್ಲಿದ್ದಾಗ ಹೊರಗಡೆ ಹರಿಕತೆಗಳಿಗೆ ಹಾರ್ಮೋನಿಯಂ ನುಡ್ಸಕ್ ಹೋಗೋದು, ಆಮೇಲೆ ಸುಗಮ ಸಂಗೀತಕ್ಕೆ ಕೀಬೋರ್ಡ್ ನುಡ್ಸಕ್ ಹೋಗೋದು. ಈಗ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ ನಿಮ್ಗೆ? ಕೀಬೋರ್ಡ್, ಹಾರ್ಮೋನಿಯಂ ಎರಡೇ ಬರೋದು ಮೇಡಮ್. ಬರುತ್ತೆ. ವೈಲಿನ್ ಸ್ವಲ್ಪ ಬರುತ್ತೆ, ಪ್ರಾಕ್ಟೀಸ್ ಮಾಡಿಲ್ಲ, ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿಲ್ಲ. ನಿಮ್ಗೆ ಯಾವ ತರದ ಗೀತೆಗಳು ಇಷ್ಟ ಆಗುತ್ತೆ? ಮೇಡಮ್ ನನಗೆ ಭಾವಗೀತೆಗಳು ತುಂಬಾ ಇಷ್ಟ. ಬೇಸಿಕಲಿ ಲಿಟ್ರೇಚರ್ ಸ್ಟೂಡೆಂಟ್ ಆಗಿರೋದ್ರಿಂದ ಕುವೆಂಪು, ಬೇಂದ್ರೆ, KS ನಿಸಾರ್ ಅಹಮದ್ ಇವ್ರನ್ನೆಲ್ಲ ಓದ್ಕೊಳ್ತಾ ಇರೋದ್ರಿಂದ ನನ್ಗೆ ಅವರ ಕವಿತೆಗಳು ಇಷ್ಟ ಆಗುತ್ತೆ. ಹೌದು ಮೇಡಮ್. ಯಾವ ಕವಿತೆ ಕೇಳಿಸ್ತೀರಾ ಈಗ? ಮೇಡಮ್ ಕುವೆಂಪು ಅವ್ರದ್ದು ಶಿವಮಂದಿರ ಸಮವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗ, C ಅಶ್ವಥ್ ಅವರ ಸಂಗೀತ ನಿರ್ದೇಶನ, ಪುತ್ತೂರು ನರಸಿಂಹನಾಯಕ್ ಸರ್ ಅವರು ಹಾಡಿರೋದು. ಹಾಡಿ. ಶಿವಮಂದಿರ ಸಮವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ಬಾ, ಶಿವಮಂದಿರ ಸಮವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ಬಾ, ಪಾಲ್ಗುಣರ ವಿದರ್ಶನಕ್ಕೆ ಬಾ, ಪಾಲ್ಗುಣರ ವಿದರ್ಶನಕ್ಕೆ, ಶಿವಮಂದಿರ ಸಮವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ಬಾ. ಕುಂಕುಮ ಧೂಳಿಯ ಧಿತ್ತಟ ವೇದಿಯೊಳೋ ಕುಳಿಯಲಿ ಮಿಂದೇಳುವನು, ಕೋಟಿ ವಿಹಂಗಮ ಮಂಗಲರವರಸ ನೈವೇದ್ಯಕ್ಕೆ ಮುದ ತಾಳುವನು. ಕುಂಕುಮ ಧೂಳಿಯ ಧಿತ್ತಟ ವೇದಿಯೊಳೋ ಕುಳಿಯಲಿ ಮಿಂದೇಳುವನು, ಕೋಟಿ ವಿಹಂಗಮ ಮಂಗಲರವರಸ ನೈವೇದ್ಯಕ್ಕೆ ಮುದ ತಾಳುವನು. ಚಿನ್ನದ ಚೆಂಡನೆ ಮೂಡುವನು, ಹೊನ್ನನೆ ಹೊಯ್ ನೀರ್ ನೀಡುವನು. ಚಿನ್ನದ ಚೆಂಡನೆ ಮೂಡುವನು, ಹೊನ್ನನೆ ಹೊಯ್ ನೀರ್ ನೀಡುವನು. ಸೃಷ್ಟಿಯ ಹೃದಯಕ್ಕೆ ಪ್ರಾಣಾಗ್ನಿಯ ಹೊಳೆ ಹರಿಸಿರ ವಿದಯ ಮಾಡುವನು. ಬಾ ಪಾಲ್ಗುಣರ ವಿದರ್ಶನಕ್ಕೆ ಬಾ, ಪಾಲ್ಗುಣರ ವಿದರ್ಶನಕ್ಕೆ, ಶಿವಮಂದಿರ ಸಮವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ಬಾ. ತೆರೆ ತೆರೆಯಾಗಿ ಹನೊರೆ ನೊರೆ ಕಡಲೆನೆ ನೋಡುವ ಕಣ್ಣೋಡುವವರೆಗೆ, ಬನಸಿರಿ ತುಂಬಿದ ಕಣಿವೆಯ ಹಂಬಿರೆ ಧೂಳಿ ಸಮಹಿಮ ಬಾನ್ಕರೆಗೆ. ತೆರೆ ತೆರೆಯಾಗಿ ಹನೊರೆ ನೊರೆ ಕಡಲೆನೆ ನೋಡುವ ಕಣ್ಣೋಡುವವರೆಗೆ, ಬನಸಿರಿ ತುಂಬಿದ ಕಣಿವೆಯ ಹಂಬಿರೆ ಧೂಳಿ ಸಮಹಿಮ ಬಾನ್ಕರೆಗೆ. ಪ್ರತಿಭೆಯ ಹೋಮಾಗ್ನಿಯ ಮೇಲೆ ಕವಿಮನ ತಾನುರಿದುರಿದೇಳೆ, ಪ್ರತಿಭೆಯ ಹೋಮಾಗ್ನಿಯ ಮೇಲೆ ಕವಿಮನ ತಾನುರಿದುರಿದೇಳೆ. ಮರಗಿಡದಲ್ಲಿ ಜಡದೊಡಲಲಿ ಇದೆಕೋ ಸ್ಪಂದಿಸುತ್ತಿದೆ ಭಾವಜ್ವಾಲೆ. ಬಾ ಫಾಲ್ಗುಣರ ವಿದರ್ಶನಕ್ಕೆ ಬಾ.
ಫಾಲ್ಗುಣ ರವಿ ದರ್ಶನಕ್ಕೆ ಶಿವ ಮಂದಿರ ಸಮವನ ಸುಂದರ ಸುಮ ಶೃಂಗಾರದ ಗಿರಿ ಶೃಂಗಕ್ಕೆ ಬಾ. ವರ್ಣನದಿಂದ್ರಿಯ ನಂದನವನು ದಾಂಟುತೆ ದರ್ಶನ ಮುಕ್ತಿಯ ಸೇರಿ ವ್ಯಕ್ತಿತೆ ಮೈ ಮರೆಯುವುದು ಸೌಂದರ್ಯ ಸಮಾಧಿಯೊಳಾನಂದವ ಹೀರಿ. ಆ ಆ ಸರ್ವೇಂದ್ರಿಯ ಸುಖ ನಿಧಿಯಲ್ಲಿ ಸರ್ವಾತ್ಮನ ಸನ್ನಿಧಿಯಲ್ಲಿ ಸರ್ವೇಂದ್ರಿಯ ಸುಖ ನಿಧಿಯಲ್ಲಿ ಸರ್ವಾತ್ಮನ ಸನ್ನಿಧಿಯಲ್ಲಿ ಸಕಲಾರಾಧನ ಸಾಧನ ಬೋಧನ ಅನುಭವ ರಸತಾನಿಹುದಲ್ಲಿ ಅನುಭವ ರಸತಾನಿಹುದಲ್ಲಿ. ನಾನು ಏನು ಹೇಳ್ಬೇಕು ಗೊತ್ತೇ ಆಗ್ತಿಲ್ಲ. ನನಗೆ ಪುತ್ತೂರು ನರಸಿಂಹನಾಯಕ್ ತುಂಬ ಇಷ್ಟ. ಇವತ್ತು ಅವ್ರಿಗಿಂತ ಜಾಸ್ತಿ ಇಷ್ಟ ಆದ್ರಿ ನೀವು. ಇಲ್ಲ ನಿಜವಾಗ್ಲು ಭಾಳ ಚೆನ್ನಾಗಿ ಹಾಡಿದ್ರಿ. ನನಗೆ ನಿಮ್ಮನ್ನ ಪರಿಚಯ ಮಾಡಿಸಿದವ್ರು ಹೇಳಿದ್ರು, ಒಬ್ರು ಮೇಡಮ್ ದೈತ್ಯ ಪ್ರತಿಭೆ ಅಂತ. ಈಗ ಗೊತ್ತಾಗ್ತಿದೆ ನನಗೆ. ಸಣ್ಣ ಪ್ರಯತ್ನ ಅಷ್ಟೇ. ಬಹಳ ಖುಷಿ ಆಯ್ತು. ನೀವು ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ಯಾವ ಪ್ರಕಾರ ಇಷ್ಟ ನಿಮಗೆ? ನನಗೆ ಹೆಚ್ಚು ನವೋದಯ ಪ್ರಕಾರ ಇಷ್ಟ ಆಗುತ್ತೆ. ನವೋದಯದಲ್ಲಿ ಪ್ರೋಸಾ ಪೋಯೆಟ್ರಿನ, ಗದ್ಯನ ಪದ್ಯನ? ಎರಡೂ ಮೇಡಮ್. ಎರಡು ಇಷ್ಟ. ಇಷ್ಟದ ಕವಿ? ಕುವೆಂಪು. ಕುವೆಂಪು ಮತ್ತೆ ಬೇಂದ್ರೆ, ಇಬ್ರು ಇಷ್ಟ. ಇಬ್ರು ಇಷ್ಟ? ಹೌದು. ಯಾಕೆ ಇಷ್ಟ? ಯಾಕೆಂತಂದ್ರೆ ಒಂದು ಪ್ರಕೃತಿ ವರ್ಣನೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈ ಸಾಮಾಜಿಕ ಪಿಡುಗುಗಳ ಬಗ್ಗೆ ತುಂಬಾ ಚೆನ್ನಾಗಿ ಬರೀತಾರೆ. ಮತ್ತೆ ನಾವೆಲ್ಲರೂ ಕೂಡ ಮಾನವೀಯತೆ, ಮನುಷ್ಯತ್ವ, ಪ್ರೀತಿಯನ್ನ ಮೈಗೂಡಿಸ್ಕೊಳ್ಬೇಕು. ಮತ್ತೆ ನಾವೆಲ್ಲರೂ ಒಂದೇನೆ, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ನಾವೆಲ್ಲರೂ ಚೆನ್ನಾಗಿ ಬಾಳೋಣ, ಬದುಕೋಣ. ಇದ್ರ ಮಧ್ಯದಲ್ಲಿ ಜಾತಿ ವ್ಯವಸ್ಥೆ, ಧರ್ಮ, ಈ ಮಹಿಳೆಯರ ಮೇಲಿನ ಶೋಷಣೆಗಳು, ಅತ್ಯಾಚಾರಗಳು, ಲೈಂಗಿಕ ದೌರ್ಜನ್ಯ, ಮತ್ತೆ ಆರ್ಥಿಕ ಶೋಷಣೆಗಳು ಇವ್ಯಾವು ಬೇಡ ಅಂತ ಅವರು ಎಲ್ಲ ಕಾವ್ಯಗಳಲ್ಲಿ ಮತ್ತೆ ಗದ್ಯ ಭಾಗಗಳಲ್ಲೆಲ್ಲ ಹೇಳ್ತಾರಲ್ವಾ. ಆ ಕಾರಣಕ್ಕೆ ನನಗೆ ಅವರಿಬ್ರು ತುಂಬಾ ಇಷ್ಟ. ತುಂಬಾ ಇಷ್ಟ. ಇದೆಲ್ಲಾನು ಯಾರು ವಿರೋಧಿಸ್ತಾರೋ, ಅಂದ್ರೆ ಒಬ್ಬ ಸಹಜೀವಿಯ ಮೇಲೆ ಆಗ್ಲಿ ಅಥವಾ ಪ್ರಾಣಿ ಮೇಲೆ ಆಗ್ಲಿ ಅಥವಾ ಒಂದು ಯಾವ್ದು ಈ ಸಕಲ ಜೀವರಾಶಿಗಳು ಅಂತ ಏನು ಹೇಳ್ತೀವಲ್ಲ, ಯಾವುದ್ರ ಮೇಲೆ ಆಗ್ಲಿ ಒಂದು ಶೋಷಣೆ ನಡೆದಾಗ, ಅನ್ಯಾಯ ನಡೆದಾಗ ಅದು ತಪ್ಪು, ಅದು ನಡಿಬಾರ್ದು, ಅದನ್ನು ಪ್ರತಿಭಟಿಸಬೇಕು ಅನ್ನೋ ಮನಸ್ಸಿರುವಂತಹ ಮತ್ತೆ ಸಹಿಷ್ಣುತೆ ಇರುವಂತಹ ಎಲ್ಲರೂ ಅತ್ಯುತ್ತಮ ಮಾನವರು ಅಂತ ನನಗಂತೂ ಅನ್ಸುತ್ತೆ. ಖಂಡಿತ. ಈಗ ನೀವು ಪರ್ಫಾರ್ಮಿಂಗ್ ಆರ್ಟ್ಸ್ ಮಾಡಿದ್ರಲ್ಲ, ಆ ಪ್ರಯಾಣದ ಬಗ್ಗೆ ಮಾತಾಡೋಣವಾ? ಓಕೆ ಮೇಡಮ್. ನಾವು BPA ಅಂತ ಕರಿತೀವಿ, ಅಂದ್ರೆ ಬ್ಯಾಚುಲರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ. ಅದರಲ್ಲಿ ನಾನು ಓದುವಾಗ 3 ಸಬ್ಜೆಕ್ಟ್ಗಳು ಫೈನ್ ಆರ್ಟ್ಸ್ ಅಲ್ಲಿ ಇದ್ವು. ಒಂದು ಗಮಕ, ಇನ್ನೊಂದು ಮ್ಯೂಸಿಕ್ ವೋಕಲ್ಲು, ಇನ್ನೊಂದು ಒಂದು ಇನ್ಸ್ಟ್ರೂಮೆಂಟ್ ತಗೋಬೇಕು ಅಂತ. ಫೈನ್ ಆರ್ಟ್ಸ್ ಅಲ್ಲಿ ಸೌತ್ ಇಂಡಿಯನ್ ಸ್ಟಡೀಸು ಮತ್ತೆ ಕನ್ನಡ ಲಿಟ್ರೇಚರ್ ಎರಡಿತ್ತು. ಅದರಲ್ಲಿ ನಾನು ಕನ್ನಡ ಲಿಟ್ರೇಚರ್ನ ಆಯ್ಕೆ ಮಾಡ್ಕೊಂಡೆ. ಯಾಕೆ ಅಂತಂದ್ರೆ ಅವಾಗ ತಾನೇ PUC ಮುಗಿಸಿ ಡಿಗ್ರಿಗೆ ಕಾಲಿಟ್ಟಿದ್ದೆ ನಾನು. ನನಗೆ ಯಾವ ಸಬ್ಜೆಕ್ಟ್ ವ್ಯಾಪ್ತಿ ಹೇಗಿರುತ್ತೆ ಅನ್ನೋದ್ರ ತಿಳುವಳಿಕೆ ಇರಲಿಲ್ಲ. ಆ ಕಾರಣಕ್ಕೆ ನನಗೆ ಕನ್ನಡನೇ ಇರ್ಲಿಯಪ್ಪ. ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ನಮ್ಗೆ ಕುವೆಂಪು ಪದ್ಯಗಳನ್ನ ಇಡ್ತಾ ಇದ್ರು. ಎಲ್ಲಿಗೆ ನಾ ಹೋದರ ಅಲ್ಲಿಗೆ ಬರುವನು ಅಮ್ಮ ಚಂದಿರನನ್ನವನು ಅಂತ ಹೇಳೋದಾಗ್ಲಿ, ಆಮೇಲೆ ಚಂದಿರನೇತಕ್ಕೆ ಓಡುವನಮ್ಮ ಅಂತ, ಆಮೇಲೆ ಚಂದಿರನು ದೇವರ ಪೆಪ್ಪರಮೆಂಟೆ ನಮ್ಮ, ಈ ತರದ ಕವಿತೆಗಳನ್ನೆಲ್ಲ ಇಡ್ತಾ ಇದ್ರು. ಹಾಗಾಗಿ ಕುವೆಂಪು ಮತ್ತೆ ಕನ್ನಡ ಸಾಹಿತ್ಯ ಅಂತಂದ್ರೆ ಏನೋ ಇದೆಯಲ್ಲ, ಇದ್ರಲ್ಲಿ ಏನೋ ಇದೆಯಲ್ಲ ಅಂತ ಅನ್ಸೋದು. ಬಟ್ ಅದೇನು ಮತ್ತೆ ಅದನ್ನ ಹೇಗೆ ಕಂಡ್ಕೊಳ್ಬೇಕು, ಅದನ್ನ ತಿಳ್ಕೊಳ್ಳೋದಕ್ಕೆ ಯಾವ ಸಬ್ಜೆಕ್ಟ್ ಓದಬೇಕು ಅನ್ನೋ ಕನಿಷ್ಠ ತಿಳುವಳಿಕೆ ಕೂಡ ಇರಲಿಲ್ಲ ನನಗೆ. ಆದ್ರೆ ಕನ್ನಡ ಸಬ್ಜೆಕ್ಟ್ ತಗೋಬೇಕು ಅಂತ ನನ್ನ ಮನ್ಸಿಗೆ ಅನ್ನಿಸ್ತು, ನಾನು ತಗೊಂಡೆ ಮೇಡಮ್. ಆಮೇಲೆ ಫೈನ್ ಆರ್ಟ್ಸ್ಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ನಮ್ಗೆ ಲಕ್ಷ್ಮೀಶ, ಕುಮಾರವ್ಯಾಸ ಮತ್ತೆ ರಾಘವಾಂಕ ಇವ್ರು 3 ಜನದ ಕಾವ್ಯಗಳನ್ನ ಇಟ್ಬಿಡೋರು. ಲಕ್ಷ್ಮೀಶನ್ ಜೈಮಿನಿ ಭಾರತ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಕುಮಾರವ್ಯಾಸನ ಗದುಗಿನ ಭಾರತ, ಆಮೇಲೆ ಹರಿಹರನ ರಗಳೆ, ರಾಜಶೇಖರ ವಿಳಾಸದ ಒಂದು ಭಾಗ, ಹೀಗೆ ಇಟ್ಬಿಟ್ಟು ನಮ್ಗೆ ಅದನ್ನ ಗಮಕ ವಾಚನ ಹೇಗ್ ಮಾಡ್ಬೇಕು, ಅದ್ರ ವ್ಯಾಖ್ಯಾನ ಹೇಗ್ ಮಾಡ್ಬೇಕು ಅಂತೆಲ್ಲ ಹೇಳ್ಕೊಡೋರು. ಸತ್ಯವತಿ ಅಯ್ಯಂಗಾರ್ ಅಂತ ಮತ್ತೆ ಲಲಿತಾ ಕುಮಾರಿ ಅಂತ ಅವರಿಬ್ರು ಟೀಚರ್ಸ್ ನನಗೆ ಗಮಕ ಕಲಿಸ್ಕೊಟ್ರು. ಈ ಗಮಕ ವ್ಯಾಖ್ಯಾನ ಎಲ್ಲ ಬರುತ್ತೆ ನಿಮಗೆ? ಮೇಡಮ್. ಕಾವ್ಯ ವಾಚನ ಬರುತ್ತೆ. ಕಾವ್ಯ ವಾಚನ ಮತ್ತು ವ್ಯಾಖ್ಯಾನ. ಮೇಡಮ್. ಕಾವ್ಯ ವಾಚನದಲ್ಲಿ ಯಾವ ಭಾಗ ನಿಮ್ಗೆ ಇಷ್ಟ? ಅಂದ್ರೆ ಯಾವ ಕಥೆಯ ಯಾವ ಭಾಗ ಇಷ್ಟ? ತುಂಬಾ ಇಷ್ಟ ಇರುತ್ತೆ, ಸುಮ್ನೆ ನಾವು ಕೇಳೋದಾದ್ರೆ ನಿಮ್ಗೆ ಯಾವ್ದು ತುಂಬಾ ಪ್ರೀತಿಯಿಂದ ನೀವು ಮಾಡ್ತೀರಾ? ಕುಮಾರವ್ಯಾಸನ ಗದುಗಿನ ಭಾರತ. ಒಂದ್ ಸ್ವಲ್ಪ ಝಲಕ್.
ಕುಮಾರವ್ಯಾಸನ ಗದುಗಿನ ಭಾರತದ ಪ್ರಾರಂಭದ ಪ್ರಾರ್ಥನಾ ಪದ್ಯ. ಶ್ರೀವನಿತೆಯರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕ್ಕೆ ಅತಿ ಪಾವನನೆ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಈಗ ಇನ್ಸ್ಟ್ರೂಮೆಂಟ್ ಒಂದು ಇತ್ತು ಅಂತ ಹೇಳಿದ್ರಿ ಅಲ್ವಾ, ಯಾವ ವಾದ್ಯನ ತಗೊಂಡಿದ್ರ ತಾವು? ನನ್ನ ಹತ್ರ ಕೀಬೋರ್ಡು ಹಾರ್ಮೋನಿಯಮ್ಮು ಎರಡೂ ಇತ್ತು. ಅಲ್ಲಿ ವೈಲಿನ್ ತಗೊಂಡಿದ್ದೆ ಮೇಡಮ್. ವೈಲಿನ್, ವೈಲಿನು ಬರುತ್ತೆ ಈಗ ನಿಮ್ಗೆ? ವೈಲಿನು ತಕ್ಕ ಮಟ್ಟಕ್ಕೆ ಬರುತ್ತೆ. ಇನ್ನೊಂದು ನಾನು ಕೇಳಬೇಕು ಅನ್ಕೊಂಡಿದ್ದೆ. ಮೈಸೂರು ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಿಂದ ಬಂದು ಮೈಸೂರಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿ ಈಗ ಉಪನ್ಯಾಸಕರಾಗಿ ಹಾಸನಕ್ಕೆ ಬಂದಿದ್ದೀರಾ. ಏನ್ ಅನ್ಸುತ್ತೆ ನಿಮ್ಗೆ? ಅಂದ್ರೆ ನಿಮ್ಮ ಗ್ರಹಿಕೆಗೆ ಒಂದು ಆಹಾರದಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ವ್ಯತ್ಯಾಸ ಅನ್ಬಾರ್ದು, ಅದಕ್ಕೆ ಭಿನ್ನತೆ. ನಿಮ್ಮ ಆಹಾರ ಪದ್ಧತಿ ಮತ್ತೆ ಹಾಸನದ ಆಹಾರ ಪದ್ಧತಿ, ಭಾಷೆ, ನಡವಳಿಕೆ ಎಲ್ಲ ಹೇಗನ್ಸುತ್ತೆ ನಿಮ್ಗೆ? ಏನಾದ್ರು ವ್ಯತ್ಯಾಸ ಅನ್ಸುತ್ತಾ? ಮೇಡಮ್, ಸುಮಾರು 25 ವರ್ಷಗಳ ಕಾಲ ನಾನು ಹಾಸ್ಟೆಲ್ ಇದ್ಕೊಂಡೇ ವಿದ್ಯಾಭ್ಯಾಸ ಮಾಡಿದವನು. ಹಂಗಾಗಿ ನನಗೆ ಅಂತ ಭಿನ್ನತೆಗಳೇನು ಅನ್ಸಲ್ಲ. ಮತ್ತೆ ಯಾವ ಪ್ರದೇಶಗಳಿಗೆ ಹೋದ್ರು ಕೂಡ ಅಲ್ಲಿ ಅವ್ರ ಭಾಷೆ ಮತ್ತೆ ಅವರ ಕಲ್ಚರ್ಗೆ ಹೊಂದ್ಕೊಂಡ್ಬಿಡ್ತೀನಿ. ಆಮೇಲೆ ಸಹಜವಾಗಿ ಅವ್ರ ತರನೇ ಮಾತಾಡಕ್ ಶುರು ಮಾಡ್ಬಿಟ್ಟಿರ್ತೀನಿ. ಈಗ ನಮ್ಮೂರ್ಗೆ ಹೋದ್ರೆ ನಮ್ಮೂರಲ್ಲಿ ಹೇಗೆ ಮಾತಾಡ್ತಾರೆ ಹಾಗೆ ಮಾತಾಡ್ತೀನಿ. ಮೈಸೂರಿಗೆ ಬಂದ್ರೆ ಅಲ್ಲಿ ಟೌನಲ್ಲಿ ಹೇಗೆ ಮಾತಾಡ್ತಾರೆ ಹಾಗೆ ಮಾತಾಡ್ತೀನಿ. ಇಲ್ಲಿ ಹಾಸನಕ್ಕೆ ಬಂದ್ರೆ ಇಲ್ಲಿ ಹೇಗೆ ಮಾತಾಡ್ತಾರೆ ಹಾಗೆ ಮಾತಾಡ್ತೀನಿ. ಅಡ್ಜಸ್ಟ್ ಆಗ್ಬಿಟ್ಟಿದೆ ಮೇಡಮ್. ಅಡ್ಜಸ್ಟ್ ಆಗಿದೆ. ಮತ್ತೆ ಈಗ ಉಪನ್ಯಾಸಕರಾಗಿದ್ದೀರಲ್ವಾ, ಹೇಗೆ ನಿಮ್ಮ ವಿದ್ಯಾರ್ಥಿ ಬಳಗದ ಬಗ್ಗೆ, ಅವರ ಕಲಿಕೆ ಬಗ್ಗೆ ಏನ್ ಅನ್ಸುತ್ತೆ? ಮೇಡಮ್, ನನಗೆ ಕಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ ಒಂದ್ ಕಡೆ ವಿಷಾದನೂ ಇದೆ, ಇನ್ನೊಂದ್ ಕಡೆ ಉತ್ಸಾಹನೂ ಇದೆ ಪಾಠ ಮಾಡಕ್ಕೆ. ವಿಷಾದ ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯದ ಮೇಲೆ ಒಂದು ರೀತಿಯ ನಿರಾಕರಣೆ, ಅಸಡ್ಡೆ, ಅನಾಧಾರ ತೋರಿಸುವಂತ ವಾತಾವರಣ ಸೃಷ್ಟಿಯಾಗಿದೆ ವಿದ್ಯಾರ್ಥಿಗಳಿಂದ. ಯಾಕೆ ಅಂತಂದ್ರೆ ಕನ್ನಡ ಸಾಹಿತ್ಯ ತಗೊಂಡ್ರೆ ನಮ್ಗೆ ಉದ್ಯೋಗದ ಅವಕಾಶಗಳಿರೋದಿಲ್ಲ. ಆಮೇಲೆ ಎಷ್ಟೋ ಹಳೆಗನ್ನಡ ಪದ್ಯಗಳು, ಪಾಠಗಳನ್ನ ಸಮರ್ಥವಾಗಿ ಕಲಿಸುವಂತ ಮೇಷ್ಟ್ರಿಗಳಿರೋದಿಲ್ಲ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಗೆ ಆಯ್ಕೆ ಅಂತ ಬಂದಾಗ ಇವತ್ತಿನ ದಿನಗಳಲ್ಲಿ ಕನ್ನಡ ಸಬ್ಜೆಕ್ಟ್ಗೆ ವ್ಯಾಲ್ಯೂ ಇಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ನಮ್ಮ ವ್ಯವಸ್ಥೆ ಸೃಷ್ಟಿ ಮಾಡ್ಬಿಟ್ಟಿದೆ. ಆ ಕಾರಣಕ್ಕೆ ಕನ್ನಡ ಸಾಹಿತ್ಯ ಕಂಡ್ರೆ ಒಂದ್ ರೀತಿ ಅದು ಲೆಕ್ಕ ಇಲ್ಲ, ಅದನ್ನ ತಗೊಂಡು ನಾವು ಏನು ಉದ್ಧಾರ ಆಗಕ್ಕಾಗಲ್ಲ ಅನ್ನೋ ಒಂದು ನಮ್ಮ ಜ್ಞಾನವನ್ನ ವಿಸ್ತರಿಸ್ಲಿಕ್ಕೆ, ನಮ್ಮ ಅರಿವನ್ನ ವಿಸ್ತರಿಸ್ಲಿಕ್ಕೆ, ನಮ್ಮ ಭಾಷೆಯನ್ನ ಸಮೃದ್ಧ ಮಾಡ್ಲಿಕ್ಕೆ ಸಾಹಿತ್ಯ ಬೇಕು. ಆದ್ರೆ ಅನ್ನದ ಭಾಷೆಯಾಗಿ ಇಲ್ಲ ಅನ್ನೋ ಕಾರಣಕ್ಕೆ ಈ ಎಲ್ಲ ಕಾರಣಗಳನ್ನ ನೀವು ಒಬ್ಬ ಉಪನ್ಯಾಸಕರಾಗಿ ಕಂಡುಕೊಂಡಿದ್ದೀರಾ. ಹೌದು ಮೇಡಮ್. ಅವಾಗ ಬೇಸರ ಆಗುತ್ತೆ ಅಲ್ವಾ? ತುಂಬಾ ಬೇಸರ ಆಗುತ್ತೆ. ಯಾಕಂದ್ರೆ ಇವತ್ತು ಎಷ್ಟೋ ಸ್ಟೂಡೆಂಟ್ಸ್ಗಳು ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಆ ಆತ್ಮಹತ್ಯೆಗೆ ಶರಣಾಗೋದಕ್ಕೆ ಬದಲು ಯಾವ್ದಾದ್ರು ಒಂದು ಕುವೆಂಪು ಕವಿತೆನೋ, ಮಲೆಗಳಲ್ಲಿ ಮದುಮಗಳು ಕಾದಂಬರಿನೋ, ಅಥವಾ ಬೇಂದ್ರೆ ಅವರ ಪುಟ್ಟ ವಿಧವೆ ಕವಿತೆನೋ, ಅಥವಾ ಜೋಗಿ ಕವಿತೆನೋ ಓದ್ಬಿಟ್ರೆ ನಿಮ್ಗೆ ನಾನು ಸಾಯ್ಬೇಕು ಅಂತ ಅನ್ಸೋದೇ ಇಲ್ಲ ಅಲ್ವಾ? ಯಾವತ್ತೂ ಅನ್ಸಲ್ಲ. ಆಮೇಲೆ ಸಾಹಿತ್ಯ ಅನ್ನೋದು ಸಾಂತ್ವನ ನೀಡುತ್ತೆ ಮೇಡಮ್. ವಾಟ್ ಈಸ್ ಲೈಫ್ ಅನ್ನೋದನ್ನ ಕಲ್ಸ್ಕೊಡೋದೇ ಸಾಹಿತ್ಯ. ಅದು ಇಂಗ್ಲಿಷ್ ಲಿಟ್ರೇಚರ್ ಆಗ್ಲಿ, ಕನ್ನಡ ಲಿಟ್ರೇಚರ್ ಆಗ್ಲಿ. ಇವತ್ತು ಏನಾಗಿದೆ, ಇಂಗ್ಲಿಷ್ ಲಿಟ್ರೇಚರ್ಗೂ ಕಡಿಮೆ ಆಗ್ತಾ ಇದಾರೆ ಸ್ಟೂಡೆಂಟ್ಸ್, ಮತ್ತೆ ಕನ್ನಡ ಲಿಟ್ರೇಚರ್ನು ಓದುವಂತವ್ರ ಸಂಖ್ಯೆ ಬಹಳ ಕಡಿಮೆ ಆಗ್ತಿದೆ. ನಾವು ಇವತ್ತು ಒಂದು ಭ್ರಮೆನಲ್ಲಿ ಬದುಕ್ತಾ ಇದೀವಿ ಅಂತ ಅನಿಸ್ತದೆ ಮೇಡಮ್. ಈಗ ಸಾಹಿತ್ಯನ ತಗೊಂಡು ಓದಿ ಅದರಲ್ಲಿ ನಿಮ್ಗೆ ಉದ್ಯೋಗ ಸಿಗತ್ತೆ, ನಿಮ್ಮ ಬದುಕನ್ನ ನೀವು ರೂಪಿಸ್ಕೊಳ್ಬಹುದು ಅಂತ ಧೈರ್ಯವಾಗಿ ಅತಿಥಿ ಉಪನ್ಯಾಸಕರಾಗ್ಲಿ ಅಥವಾ ಶಾಶ್ವತವಾಗಿ ಕೆಲಸ ಮಾಡುವಂತ ಉಪನ್ಯಾಸಕರಾಗ್ಲಿ ಹೇಳುವಂತ ಸ್ಥಿತಿನಲ್ಲಿ ಇಲ್ಲ. ಯಾಕೆ ಅಂತಂದ್ರೆ ಪೇರೆಂಟ್ಸ್ ಗಳಿಗೆ ನೂರಾರು ಆಯ್ಕೆಗಳಿದೆ. ಅವರು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಸೇರಿಸ್ತೀವಿ ಅಂತಾರೆ. ಆಮೇಲೆ ನನ್ನ ಮಗ ಯಾವ್ದೋ ಕಂಪನಿಗೆ ಹೋಗಿ ಕೆಲಸ ಮಾಡ್ತಾನೆ, ಸಾಫ್ಟ್ವೇರ್ ಇಂಜಿನಿಯರ್ ಆಯ್ತಾನೆ, ಸೈಂಟಿಸ್ಟ್ ಆಗ್ತಾನೆ, ಡಾಕ್ಟರ್ ಆಗ್ತಾನೆ. ಕನ್ನಡ ಸಾಹಿತ್ಯ ಓದಿದ್ರೆ ಏನಾಗಕ್ಕೆ ಸಾಧ್ಯ ಇದೆ? ಕನ್ನಡ ಶಾಲೆಗಳು ಮುಚ್ತಾ ಇದಾವೆ, ಕನ್ನಡ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕನ್ನಡಕ್ಕೆ ಏನ್ ಬೆಲೆ ಇದೆ ಅನ್ನೋ ಮಟ್ಟಕ್ಕೆ ಇವತ್ತು ಪೇರೆಂಟ್ಸ್ಗಳು ಬಂದ್ಬಿಟ್ಟಿದ್ದಾರೆ ಮೇಡಮ್. ಅವರು ಆತರ ಯೋಚನೆ ಮಾಡೋದಕ್ಕೆ ನಮ್ಮ ವ್ಯವಸ್ಥೆ ಕಾರಣ. ಅದೇ ಈಗ ನಮ್ಮ ಹೋರಾಟಗಳು ಕೂಡ ಅದನ್ನೇ ಹೇಳ್ತಿದ್ದಾವೆ. ಕನ್ನಡ ಅನ್ನೋದು ಮಾತೃಭಾಷೆ ಅನ್ನೋದು ಅನ್ನದ ಭಾಷೆ ಆಗ್ಬೇಕು ಅಂತಾನೆ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಸರ್ಕಾರ ಕೆಲವು ಉದ್ಯೋಗದಲ್ಲಿ ರಿಸರ್ವೇಶನ್ ಆ ತರದನ್ನೆಲ್ಲ ಕನ್ನಡ ಮಾಧ್ಯಮದವರಿಗೆ ತಂದಿದೆ ಅಲ್ವಾ? ತಂದಿದೆ ಮೇಡಮ್, ಅದೆಲ್ಲ ಇದೆ. ಜಾಸ್ತಿ ಆಗ್ಬೇಕು. ನೀವು ಹೇಳಿದ ಈ ಉದ್ಯೋಗದ ಸಂಕೀರ್ಣತೆ ಇದೆಲ್ಲ ಈಗ ನಾವು ಈ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ಲಿಕ್ಕೆ, ಅದು ಇವತ್ತಿನ ಕಾಲಕ್ಕೆ ಈಗಿನ ಸ್ಥಿತಿಗೆ ಎಲ್ಲಾ ಕೋರ್ಸ್ಗಳಿಗೂ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಒಟ್ಟಾರೆಯಾಗಿ ಉದ್ಯೋಗಾವಕಾಶಗಳ ಕೊರತೆನೆ ಇದೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ವಾಸ್ತವದಲ್ಲಿ ಏನ್ ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಈಗ ಇನ್ನೊಂದು ಕುವೆಂಪು ಗೀತೆ ನನಗೆ ನೆನಪಾಗ್ತಿದೆ, ನೀನಂತ ಪೊರೆವೆಯೋ.
ಅದು ಈಗ ನೀವು ಹೇಳಿರುವ ಮಾತಿಗೂ ಈ ಕವಿತೆಗೂ ಬಹಳ ಹತ್ತಿರ ಸಂಬಂಧ ಇದೆ ಅಂತ ನನ್ಗನ್ಸುತ್ತೆ. ಕುವೆಂಪು ಸಹ ಆ ಕಾಲಕ್ಕೆ ಯಾವ್ಯಾವ್ದೋ ಒತ್ತಡಗಳಿಗೆ, ಅಂದ್ರೆ ಕುವೆಂಪು ಭಗವಂತನನ್ನ ತುಂಬಾ ನಂಬ್ತಿದ್ರು ಅಲ್ವಾ. ಅಂದ್ರೆ ಒಂದು ಪ್ರಕೃತಿ ಆರಾಧನೆ ಇರಬಹುದು, ಅಥವಾ ನಮಗಿಂತಲೂ ಮಿಗಿಲಾದ ಒಂದು ಶಕ್ತಿ ಇದೆ, ದೈವ ಇದೆ ಅಂತ ನಂಬಿದ್ರಲ್ವಾ. ಅದಕ್ಕೆ ನೀನ್ ಹೆಂಗೋ ನನ್ನನ್ನು ಪರಿತೀಯ, ಸಾಕ್ತೀಯ ಯಾವುದೇ ಸಂದರ್ಭದಲ್ಲಿ ಅಂತ ಇನ್ನೊಂದನ್ನ ನಾನು ಆ ಕವಿತೆ ಕೇಳುವಾಗೆಲ್ಲ ಅನ್ಕೋತೀನಿ, ನಾವು ದೊಡ್ಡವರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತೀವಿ ಯಾವಾಗ್ಲೂ. ಅವ್ರಿಗೆ ಎಂತ ಒತ್ತಡ ಇರ್ಬೋದು ಈ ಕವಿತೆ ಬರೆಯುವಾಗ ಅಂತ ನನ್ಗನ್ಸುತ್ತೆ ಆ ಕವಿತೆಯನ್ನು ಕೇಳಿದಾಗ. ಈ ತರದ ಒತ್ತಡಗಳು ಎಲ್ಲ ಕಾಲಕ್ಕೂ ಇದೆ, ಅದು ಹೆಂಗೋ ಸಾಗುತ್ತೆ ಮುಂದೆ, ಇನ್ಯಾವತ್ತೂ ಅದಕ್ಕೊಂದು ಪರಿಹಾರ ಸಿಗುತ್ತೆ. ಆನಂದ್ ಅವ್ರೆ, ಮೇಡಮ್, ಅಂದ್ರೆ ಸಾಹಿತ್ಯ ಅನ್ನೋದು ಯಾವಾಗ್ಲೂ ತಾಯಿಯ ಹಾಗೆ, ತಾಯಿ ಹೇಗೆ ಮಗುನ ಸಾಕ್ತಾಳೋ, ಮಗುನ ರಕ್ಷಣೆ ಮಾಡ್ತಾಳೋ, ಹಾಗೆ ನಮ್ಮನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಮಹತ್ವದ ಕಾರ್ಯ ನಿರ್ವಹಿಸುತ್ತೆ. ಈಗ ಉದಾಹರಣೆಗೆ ಕುಸುಮಾಕರ ದೇವರ ಗೆಣ್ಣೂರ ಅವ್ರದ್ದೊಂದು ಕಾದಂಬರಿ ಇದೆ, 4ನೇ ಆಯಾಮ ಅಂತ. ಆ ಕಾದಂಬರಿ ಓದ್ಬಿಟ್ರೆ ಯಾವ ವಿದ್ಯಾರ್ಥಿನಿಯರಿಗೂ ನಾನು ಸಾಯ್ಬೇಕು ಅಂತ ಅನ್ಸಲ್ಲ. ನಾವ್ ಯೋಚನೆ ಮಾಡಿದ್ದೆಲ್ಲ ಭ್ರಮೆ. ಸೊ ನನ್ಗೆ ನಿಜವಾದ ಇನ್ನೊಂದು ಬದುಕಿದೆ, ನಾನು ಯಾಕೆ ಈ ಸಣ್ಣ ಪುಟ್ಟದಕ್ಕೆಲ್ಲ ಈ ತರ ನಿರ್ಧಾರ ತಗೊಂಡು ನನ್ನ ಜೀವನ ನಾನು ಅಂತ್ಯಗೊಳಿಸ್ಕೋಬೇಕು, ಬೇಡ ಅನ್ನುವಂತ ನಿರ್ಧಾರಕ್ಕೆ ನಾವು ಖಂಡಿತವಾಗ್ಲೂ ಬಂದ್ಬಿಡ್ತೀವಿ. ಇಂಥದಕ್ಕಾದ್ರೂ ಸಾಹಿತ್ಯ ಓದಬೇಕು. ಮತ್ತೆ ಇವತ್ತಿಗೂ ಕೂಡ 100ಕ್ಕೆ 10 ಜನ ಪರಿಣಾಮಕಾರಿಯಾಗಿ ಕನ್ನಡ ಸಾಹಿತ್ಯವನ್ನ ಬೋಧನೆ ಮಾಡುವಂತವ್ರು ಇದ್ದಾರೆ. ಅಂತವ್ರಿಗೆ ಸರಿಯಾದಂತ ವಿದ್ಯಾರ್ಥಿಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಶೋಚನೀಯ ಸಂಗತಿ. ಶೋಚನೀಯ ಸಂಗತಿ, ಹೌದು. ಸವಾಲುಗಳಿದೆ, ಆ ಸವಾಲುಗಳಿಗೆ ಪರಿಹಾರಗಳು ಸಿಗಬೇಕು, ಅತಿ ಬೇಗ ಸಿಗ್ಲಿ ಅನ್ನೋದು ನಮ್ಮ ಆಶಯ ಸಹ. ನೀವು ಹೇಳ್ದ ಹಾಗೆ ಈ ಸಾಹಿತ್ಯ ಅನ್ನೋದು ಒಂದು ಸಂಸ್ಕೃತಿ, ಅದು ಕಲೆ ಮತ್ತೆ ಸಾಹಿತ್ಯ ಇವೆರಡನ್ನ ಓದ್ಕೊಂಡಿರೋಂಥವ್ರು ಯಾವುದೇ ಸಂದರ್ಭದಲ್ಲೂ ಧೃತಿಗೆಡೋದಿಲ್ಲ. ಮತ್ತೆ ಸಾಂಸ್ಕೃತಿಕವಾಗಿ ಯಾವ ದೇಶ ಸಮೃದ್ಧವಾಗಿದೆಯೋ ಅಲ್ಲಿ ಸಂತೋಷದ ಸೂಚ್ಯಂಕ ಹೆಚ್ಚಾಗಿರುತ್ತಂತೆ ಅಲ್ವಾ. ನೋಡಿ, ಸಾಹಿತ್ಯ ಮತ್ತೆ ಸಂಗೀತದವ್ರಿಗೆ ಎಲ್ಲಾ ದಿಕ್ಕಿನಲ್ಲೂ ಆಶಾಭಾವನೆ ಕಾಣಿಸುತ್ತೆ. ನಾವು ಎಲ್ಲದರಲ್ಲೂ ಬರೀ ಲಾಭನೇ ಹುಡುಕಬಾರ್ದು. ಒಂದು ಕವಿತೆ ಓದಿದ್ರೆ ನನ್ಗೇನ್ ಸಿಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಹೆಂಗ್ ಹೇಳಕ್ಕಾಗುತ್ತೆ, ಅದು ಕವಿತೆ ಓದ್ದವನಿಗೆ ಸಿಕ್ಕಿರುತ್ತೆ. ಕವಿತೆ ಓದ್ದವ್ರಿಗೆ ಆನಂದ ಅನುಭವಿಸಿರ್ತಾರೆ, ಕವಿತೆ ಕೇಳಿದವ್ರು ಅನುಭವಿಸಿರ್ತಾರೆ, ಹಾಡ್ದವ್ರು ಅನುಭವಿಸಿರ್ತಾರೆ. ಈಗ ನೀವು ಒಂದು ಹಾಡಿದ್ರಪ್ಪ, ಅದಕ್ಕಾದ ಸಂತೋಷಕ್ಕೆ ನಾನು ಬೆಲೆ ಕಟ್ಟಕ್ ಆಗೋದೇ ಇಲ್ಲ. ಅದಕ್ಕೆ ಈ ಬೆಲೆ ಕಟ್ಟಲಾಗದ ಸಂಗತಿಗಳು ನಮ್ಮ ಸುತ್ತಮುತ್ತ ಘಟಿಸ್ತಾ ಇರ್ತಾವಲ್ಲ, ಅವನ್ನ ನಾವು ತೆರೆದ ಕಣ್ಣಿನಿಂದ, ಕಿವಿಯಿಂದ, ನಮ್ಮ ಅರಿವಿನಿಂದ ಗ್ರಹಿಸ್ಬೇಕು. ಈಗ ಯಾವ ಗೀತೆ ಕೇಳಿಸ್ತೀರಾ? ಕುವೆಂಪು ಅವ್ರದೇ ಮತ್ತೊಂದು ಗೀತೆ ಕೇಳಿಸ್ತೀವಿ. ಮುಚ್ಚುಮರೆ ಇಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ. ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ, ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ, ಸ್ವೀಕರಿಸುವೋ ಗುರುವೆ ಅಂತರಾತ್ಮ. ಮುಚ್ಚುಮರೆ ಇಲ್ಲದೆಯೇ ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ
ಪಾಪವಾಗಿ ಗಂಗೆ ತಾನೂದ್ಭವಿಪ ನಿನ್ನಡಿಯ ಸೋಂಕಿಂಗೆ ಗಂಗೆ ತಾನೂದ್ಭವಿಪ ನಿನ್ನಡಿಯ ಸೋಂಕಿಂಗೆ ನರಕ ತಾನುಳಿಯುವುದೇ ನರಕವಾಗಿ ಮುಚ್ಚುಮರೆಯಿಲ್ಲದೆಯೇ ಸಾಂತರೀತಿಯೊಳೆಮ್ಮಿ ಕದಡಿರುವುದೆನ್ನಾತ್ಮ ನಾಂತರೀತಿಯು ಅದೆಂತೋ ಓ ಅನಂತ ಆ ಆ ಸಾಂತರೀತಿಯೊಳೆಮ್ಮಿ ಕದಡಿರುವುದೆನ್ನಾತ್ಮ ನಾಂತರೀತಿಯು ಅದೆಂತೋ ಓ ಅನಂತ ನನ್ನ ನೀತಿಯ ಕುರುಡಿನಿಂದೆನ್ನ ರಕ್ಷಿಸೈ ನನ್ನ ನೀತಿಯ ಕುರುಡಿನಿಂದೆನ್ನ ರಕ್ಷಿಸೈ ನಿನ್ನ ನೀತಿಯ ಬೆಳಕಿನ ಆನಂದ ಕೊಯ್ ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸುವ ಗುರುವೇ ಅಂತರಾತ್ಮ. ಕೊನೆಗೆ ಇದೇ ಸತ್ಯ ಅಂತ ಅನ್ಸುತ್ತೆ ನನಗೆ. ನಾವೆಲ್ಲರೂ ನಮ್ಮ ಎಲ್ಲ ವ್ಯವಹಾರಗಳು ಮುಗಿದ ಮೇಲೆ ಎಲ್ಲಿ ಸಮರ್ಪಣೆ ಆಗ್ತೀವಿ ಹೇಳಿ ಅಲ್ವಾ? ರಾತ್ರಿ ಆದ ನಂತರ ಬೆಳಕು ಬಂದೇ ಬರುತ್ತೆ, ಬೆಳಕಾದ ನಂತರ ಮತ್ತೆ ಕತ್ಲೆ ಬರುತ್ತೆ, ಮತ್ತೆ ಬೆಳಕು ಬರುತ್ತೆ, ಮತ್ತೆ ಕತ್ಲೆ ಬರುತ್ತೆ. ಇದೇ ಆಟ. ನಿಜ, ಇದು ನಮ್ಮ ದೈವದ ಆಟ. ಇದು ಈ ಬೆಳಕನ್ನು ಯಾವಾಗಲೂ ಹುಡುಕ್ತಾ ಇರೋಣ, ಬೆಳಕಿನೆಡೆಗೆ ನಡೀತಾ ಇರೋಣ, ಅಷ್ಟನ್ನು ಮಾತ್ರ ಹೇಳ್ಬೋದು. ಭಾಳ ಸಂತೋಷ ಆಯಿತು. ಅದೇ ಈ ಹಾಡನ್ನು ಹೇಳಿದಾಗ ನಿಮ್ಗೇನಾಗುತ್ತೆ, ಕೆಲಸ ಸಿಗುತ್ತಾ ಅಂತ ಕೇಳಿದರೆ ಅದಕ್ಕೆ ಉತ್ತರ ಇಲ್ಲ, ನನ್ನ ಹತ್ರನೂ ಉತ್ತರ ಇಲ್ಲ. ಹಾಡು ಹೇಳಿದಾಗ ನಿಮ್ಗೆ ಸಂತೋಷ ಸಿಗುತ್ತೆ, ಕೇಳಿದಾಗ ನನಗೆ ಸಂತೋಷ ಸಿಗುತ್ತೆ. ಅದಕ್ಕೆ ಯಾರೂ ಬೆಲೆ ಕಟ್ಟಕ್ಕಾಗಲ್ಲ. ತುಂಬ ಧನ್ಯವಾದಗಳು ಆನಂದ್ ಅವರೇ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು 2 ಹಾಡು ಹಾಡಿಸಿದ್ನಲ್ಲ ಅಂತ ಬೇಜಾರನೂ ಆಗ್ತಿದೆ. ಮತ್ತೆ ಮತ್ತೆ ನಮ್ಮ ಆಕಾಶವಾಣಿಗೆ ಬನ್ನಿ, ನೀವು ನಿಮ್ಮಂಥವ್ರು ಇರಬೇಕು, ಹಾಡಬೇಕು, ಸಂತೋಷ ಪಡಿಸ್ಬೇಕು. ಜಗತ್ತಲ್ಲಿ ಅತಿ ಕಷ್ಟದ ಕೆಲಸ ಯಾವ್ದು ಗೊತ್ತಾ? ಯಾವುದು ಮೇಡಮ್? ಇನ್ನೊಬ್ರಿಗೆ ಸಂತೋಷ ಕೊಡೋದು. ಅಂಥ ಪುಣ್ಯದ ಕೆಲಸ ನೀವು ಮಾಡ್ತಿದ್ದೀರಾ. ತುಂಬ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಗಾಯಕ ಹಾಗೂ ಉಪನ್ಯಾಸಕರಾದ ಎಸ್ ಆನಂದ್ ಅವರ ಜೊತೆಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು.